ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ. ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್. ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೂರ್ಯ ಮೀನಾಗೆ ಅಂತ 3 ಸೀರೆ ತಂದಿರ್ತಾನೆ. ಆದರೆ ಮೀನಾ ಬಂದು ಅತ್ತೆಗೆ ಅಜ್ಜಿಗೆ ಕೊಡೋಣ ಅಂತ ಹೇಳಿ ತೊಗೊಂಡು ಹೋಗ್ತಾಳೆ. ಆಗ ಲಕ್ಕಿ ಅಜ್ಜಿ ಬಂದು ಶಾಂತಿನ ಕರೆದು ನಿನ್ನ ಮಗ ಸೀರೆ ತಂದಿದ್ದಾನೆ ಅಂತ ಹೇಳಿದ್ರೆ, ಅವು ನನ್ನ ಮಗನ ನಾನು ಇಷ್ಟೆಲ್ಲ ಮದುವೆ ಖರ್ಚು ಮಾಡಿ ಮಾಡ್ತಾಯಿದ್ದೀನಿ ಅಂತ ನಂಗೆ ಸೀರೆ ತಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಬಂದು ನಿನ್ನ ಮಗ ಮನೋಜ ಅಲ್ಲ ಸೂರ್ಯ ತಂದಿರೋದು ಅಂತ ಹೇಳಿದಾಗ, ನನ್ನ ಮಗ ಅಲ್ಲ ಸೂರ್ಯ ಅಂದರೆ ಸಾಕು ಅಂತಾರೆ. ಅಷ್ಟೊತ್ತಿಗೆ ಸೂರ್ಯಗೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಕಣ್ಣಲ್ಲಿ ಅಂಚಲ್ಲಿ ಕೂಡ ನೀರು ಕೂಡ ಬಂದುಬಿಟ್ಟಿರುತ್ತೆ. ಹಾಗೆ ಸೀರೆ ಕೊಟ್ಟಿದ್ದ ತಕ್ಷಣ ಕೈಗೆ ಎತ್ಕೊಂಡು ರೇಟ್ ನೋಡಿಬಿಟ್ಟು, ಖಾಲಿ 1340 ರೂಪಾಯಿ ಸೀರೆನಾ? ಅದೇ ನನ್ನ ಮಗ ಮನೋಜ ಆಗಿದ್ದಿದ್ರೆ 25,000 ಸೀರೆ ತಂದಿರೋನು. ಈ ಸೀರೆ ಉಟ್ಕೊಂಡು ನಾನು ಮದುವೆ ಮಾಡಿಸ್ಬೇಕಾ ನನ್ನ ಮಗಂದು ಅಂತ ಇದು ಮಾಡ್ತಾ ಇರ್ತಾರೆ. ಹಾಗೆ ಅವಮಾನ ಕೂಡ ಮಾಡ್ತಾ ಇರ್ತಾರೆ. ಆದರೆ ಸೂರ್ಯನ ತುಂಬಾ ಬೇಜಾರಾಗುತ್ತೆ. ನಾನೇನಾದರೂ ಕೇಳಿದ್ನ, ನಾನೆಲ್ಲ ಯಾವುದೇವ್ರ ಹತ್ರ ಆದರೂ ಹೋಗಿ ಹತ್ತಿದ್ನ ನನಗೆ ಸೀರೆ ಬೇಕು ಅಂತ, ಏನಕ್ಕೆ ತರಬೇಕಾಗಿತ್ತು ಈ ಜುಜುಬಿ ಸೀರೆ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೀರೆ ಎತ್ತಿ ಮುಖದ ಮೇಲೆ ಬಿಸಾಕಿ ಹೊರಟೋಗ್ತಾರೆ. ಆಗ ಸೂರ್ಯ ಬಂದು ಅಳ್ತಾ ಇರ್ತಾನೆ. ಮೀನಾ ಸಮಾಧಾನ ಮಾಡೋಕ್ಕೆ ಹೋದ್ರೂ ಸಮಾಧಾನ ಆಗೋದೇ ಇಲ್ಲ. ಆಗ ಅಲ್ಲಿಂದ ಸೂರ್ಯ ಹೋಗ್ತಾ ಇರಬೇಕಾದ್ರೆ ಹೋಗಿ ಕಾಲಿಗೆ ಕೂಡ ಬಿದ್ದು, ತಪ್ಪಾಯಿತು ನೀವು ಕೊಡಲ್ಲ ಅಂದರು, ನಾನೇ ಅತ್ತೆಗೋಸ್ಕರ ಅಂತ ಹೇಳಿ ಕರ್ಕೊಂಬಂದೆ, ನನ್ನಿಂದನೇ ನಿಮ್ಗೆ ಅವಮಾನ ಆಯಿತು, ತಪ್ಪಾಯಿತು ಅಂತ ಕೇಳ್ತಾರೆ. ಆಗ ಆ ಥರ ಏನಿಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೊತೀಯ ಅಂತ ಹೇಳಿಬಿಟ್ಟು ಸೂರ್ಯ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಪ್ಪ ಅಂತ ಹೇಳ್ತಾನೆ. ಆಗ ಅಪ್ಪ ಹೋಗಿ ತಪ್ಪಿಕೊಂಡು ಮಗನ ಸಮಾಧಾನ ಮಾಡ್ತಾರೆ. ಅಲ್ಲಿಂದ ಸೂರ್ಯ ಮೀನಾ ಇಬ್ಬರು ಹೊರಟೋಗ್ತಾರೆ. ಹಾಗೆ ಲಕ್ಕಿ ಅಜ್ಜಿ ಬಂದು ಅವ್ರ ಮಗನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ, ಏನೂ ಆಗೋದಿಲ್ಲ ಸುಮ್ಮನೆ ಇರು ಅಂತ. ರೋಹಿಣಿ ಬಂದು ದಿನೇಶ್ ಅವ್ರ ಹೆಂಡ್ತಿನ ಕರೆಸಿ ದಿನೇಶ್ ಅವ್ರಿಗೆ ಅವಮಾನ ಮಾಡಿಸಿರ್ತಾಳೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನೀನು ಬೇಕಾಗಿಲ್ಲ ನನಗೆ ಅಂತ ಹೇಳಿ ದಿನೇಶ್ ಅವ್ರ ಹೆಂಡ್ತಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಬಂದು ನಿನ್ಗೆ ಇನ್ನೂ ಏನಾದರೂ ನನ್ನ ಮೇಲೆ ಪಡ್ಕೋಬೇಕು ಅನ್ನೋ ಆಸೆ ಏನಾದರೂ ಇದೆಯಾ, ನಿನಗೆ ಇಷ್ಟಿಗೆ ಮುಗ್ದಿಲ್ಲ, ಮುಂದೆ ಇದೆ ಮಾರಿ ಹಬ್ಬ ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಅಲ್ಲಿಂದ ಕೆಲಸ ಮಾಡ್ತಾ ಇರೋ ಕಡೆ ಕರ್ಕೊಂಡು ಹೋಗಿ ಅವನಿಗೆ ಅಲ್ಲಿ ಕೂಡ ಅವಮಾನ ಮಾಡಿಸ್ತಾಳೆ. ಅವಮಾನ ಮಾಡಿಸಿದಾಗ, ನಿನಗೆ ಕೆಲಸ ಇಲ್ಲಿಲ್ಲ, ಇನ್ನು ನೀನೇನಕ್ಕೆ ಇಲ್ಲಿದೆಯಾ, ಹೊರಡು, ನೀನು ಮುಂಚೆನೇ ಹೇಳಬೇಕಾಗಿತ್ತಲ್ಲ ರೋಹಿಣಿ, ನಿನಗೆ ಈಗ ಮದುವೆ ಬೇರೆ ಸೆಟ್ ಆಗಿದೆ, ಇವನೇನಾದರೂ ಮುಂದೆ ನಿನಗೆ ತೊಂದರೆ ಕೊಟ್ಟರೆ ಹೇಳು, ನಾನು ಅವಾಗ ಮಾಡ್ತೀನಿ ಇವನಿಗೆ ಅಂತ ಹೇಳ್ತಾರೆ. ಮೇಡಮ್ ನನಗೆ ಕೆಲಸ ಹೋದರೆ ಹೇಗೆ, ನನ್ನ ಸಂಸಾರ ನೀವೇ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ನಿನ್ನ ಕಂಪ್ಲೇಂಟ್ ಕೊಡದೆ ಬಿಟ್ಟಿದ್ದೀನಿ ಅಂದರೆ ನೀನು ಸಂಸಾರ ಉಳಿಲಿ ಅಂತಲೇ ಇಲ್ಲಿಂದ ಹೊರಡು, ನಿನಗಿನ್ನು ಕೆಲಸ ಇಲ್ಲ, ನೀನು ಹೀಗೆ ಏನಾದರೂ ಮಾಡಿದ್ರೆ ನಾನು ಈಗ ಪೊಲೀಸವ್ರನ್ನ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲಾಂದರೆ ಸೆಕ್ಯೂರಿಟಿನ ಕರೆದು ನಿನ್ನ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ಹಾಕಿಸ್ತೀನಿ ಅಂತ ಕೂಡ ಹೇಳ್ತಾಳೆ. ಅಲ್ಲಿಂದ ಹೊರಟಿದ್ದ ದಿನೇಶ್ ಬಂದು ಅಡ್ಡ ಹಾಕಿ ರೋಹಿಣಿಗೆ, ನಿನಗೆ ಇನ್ನು ಇವಾಗ ಏನಿದೆ, ನಿನ್ಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಕೂಡ ಇದೆ, ನಿನಗೆ ಇನ್ಮೇಲೆ ಇದೆ, ನಾನು ನಾಳೆ ಎಲ್ಲರಿಗೂ ದೇವಸ್ಥಾನದಿಂದ ಒಳ್ಳೆಯದಾಗುತ್ತೆ ಅಂತಾರೆ, ನಿಂಗೆ ಅದೇ ದೇವಸ್ಥಾನದಲ್ಲಿ ಬಂದು ನಿನ್ನ ಸುಖ ಶಾಂತಿ ಸಂತೋಷನೆಲ್ಲ ನಾನು ಕಿತ್ಕೋತೀನಿ ಅಂತ ಹೇಳಿ ಚಾಲೆಂಜ್ ಕೂಡ ಹಾಕ್ತಾನೆ. ಆಗ ರೋಹಿಣಿ ಏನು ಮಾಡ್ತೀಯ ಮಾಡ್ಕೊ ಅಂತ ಹೇಳಿ ಹೋಗಿ ಮನೆಯಲ್ಲಿ ಸಪ್ಪ ಕೂತಿರ್ತಾಳೆ. ಫ್ರೆಂಡ್ ಬಂದು ಊಟ ತಿನ್ನು ಅಂತ ಹೇಳಿದ್ರೆ ಇದು ಬೇಡ ಅಂತಾಳೆ. ಆಗ ನಾನು ಇಷ್ಟೆಲ್ಲ ಮಾಡಿದೆ, ಈಗ ನನ್ನ ಮದುವೆ ವಿಷಯ ಹೇಳಿಬಿಡ್ತಾರೆ ಅಂತ ಭಯ ಆಗ್ತಾಯಿದೆ, ನಾನು ಹೇಳಿಬಿಡ್ಲಾ ಮನೋಜ್ ಅವ್ರಿಗೆ ಅಂತ. ಏನಂತ ಹೇಳ್ತೀಯ ಮನೋಜರ ಹತ್ರ ಹೋಗಿ, ನಾವು ಮುಂಚೆನೇ ಹೇಳಿದ್ರಿ ಹೇಳ್ಬಿಡು ಅಂತ, ನಿಮ್ಮ ಮತ್ತೆ ಸುಮ್ಮನೆ ಬಿಡ್ತಾರ, ಆಲ್ರೆಡಿ ಹೂವು ಕಟ್ತಾರೆ, ಸೊಸೆ ಇದ್ದಾಳೆ, ಅವಳಿಗೆ ಎಷ್ಟು ಅವಮಾನ ಮಾಡ್ತಾಯಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ, ಈಗೇನಾದರೂ ನೀನು ಹೇಳೋಕೆ ಹೋದರೆ ಆ ಅಮ್ಮ ನಿನ್ನ ಸುಮ್ಮನೆ ಬಿಡ್ತಾಳ ಅಂತ ಹೇಳಿ ಅಲ್ಲಿಗೆ ಬಾಯಿ ಮುಚ್ಚಿಸ್ತಾಳೆ. ಹಾಗೆ ಮುಂದೆ ಏನು ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಇರಬೇಕಲ್ವಾ, ನೀನು ಸೈಲೆಂಟಾಗಿರು ಅಂತ ಹೇಳಿ ಫ್ರೆಂಡ್ಗೆ ಅಲ್ಲಿಗೆ ಬಾಯಿ ಮುಚ್ಚಿಸ್ತಾಳೆ. ಹಾಗೆ ಮನೋಜನ್ನು ಕರ್ಕೊಂಡೋಗಿದ್ದು ಸೂರ್ಯ ಬಂದು ಕಾಸು ಕೊಡೋಕೆ ಹೇಳ್ತಾನೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.